ಸ್ಟಾಕ್ ಮಾರ್ಕೆಟಲ್ಲಿ 90% ಆಫ್ ದ ಪೀಪಲ್ ಟೆಕ್ನಿಕಲ್ ಅನಾಲಿಸಿಸ್ನ ಕಲಿತಾರೆ. ಆದರೆ ಆ ಟೆಕ್ನಿಕಲ್ ಅನಾಲಿಸಿಸ್ನ ಫಾಲೋ ಮಾಡೋದು ಹೇಗೆ? ಆ ಕಂಟ್ರೋಲ್ ನಮ್ಮ ಹತ್ರ ಇರಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ನಮಗಿಲ್ಲಿ ಏನು ಬೇಕು ಅಂತಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ನಾವು ಮಾರ್ಕೆಟಲ್ಲಿ ತುಂಬ ದಿನ ಸಸ್ಟೈನ್ ಆಗಬೇಕು ಅಂತಂದರೆ ನಮ್ಮ ರಿಸ್ಕ್ ಎಷ್ಟು ಅಂತ ನಮಗೆ ಗೊತ್ತಿರಬೇಕು. ಸಂಬಡೀಸ್ ಟುಡೇಸ್ ಪ್ರಾಫಿಟ್ ಮೈಟ್ ಬಿ ಮೈ ಟುಡೇಸ್ ರಿಸ್ಕ್, ಆರ್ ಸಂಬಡೀಸ್ ರಿಸ್ಕ್ ಮೇ ಬಿ ಟುಡೇಸ್ ಮೈ ಪ್ರಾಫಿಟ್. ಸೊ ಇವತ್ತಿನ ದಿನ ನನ್ನ ರಿಸ್ಕ್ ಎಷ್ಟು, ನಾನು ಎಷ್ಟು ಕ್ಯಾಪಿಟಲ್ ಇಟ್ಕೊಂಡು ಟ್ರೇಡ್ ಮಾಡ್ತಾ ಇದ್ದೀನಿ, ಇವತ್ತು ನಾನು 1,00,000 ಇಟ್ಕೊಂಡು ಟ್ರೇಡಿಂಗ್ನ ಮಾಡ್ತಿದ್ದೀನಿ ಅಂದರೆ 2% ನಾನು ರಿಸ್ಕ್ ತೊಗೋತೀನಿ ಅಂದರೆ 2,000 ರುಪೀಸ್. ಈ 2,000 ರುಪೀಸ್ ನಾನು ಲಾಸ್ ಮಾಡಿಕೊಂಡ್ರೆ ಟ್ರೇಡಿಂಗ್ನ ಎಕ್ಸಿಟ್ ಮಾಡ್ತೀನಿ ಅಂತ ಅರ್ಥ. ಸೊ ಹೀಗೆ ನನ್ನ ರಿಸ್ಕ್ ಎಷ್ಟಿದೆ, ಆ ರಿಸ್ಕ್ನ ಮ್ಯಾನೇಜ್ ಯಾವ ಥರ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಒಳ್ಳೆಯ ಟ್ರೇಡರ್ ಪ್ರಾಫಿಟ್ ಮಾಡೋಕ್ಕಿಂತ ಮೊದಲು ರಿಸ್ಕ್ ಎಷ್ಟಿದೆ ಅಂತ ನೋಡ್ತಾನೆ. ಎನಿ ಟ್ರೇಡ್ ತಗೊಳ್ಳೋಕ್ಕಿಂತ ಮುಂಚೆ ಸ್ಟಾಪ್ ಲಾಸ್ ಎಷ್ಟಿದೆ ಅಂತ ನೋಡಿ. ಸ್ಟಾಪ್ ಲಾಸ್ ಕಡಿಮೆ ಇದ್ದರೆ, ರಿವಾರ್ಡ್ ಜಾಸ್ತಿ ಇದ್ದರೆ ಟ್ರೇಡ್ನ ತಗೊಳ್ಳಿ. ಸ್ಟಾಪ್ ಲಾಸ್ ಬಿಗ್ ಇದ್ದು ರಿವಾರ್ಡ್ ಕಡಿಮೆ ಇದ್ದರೆ ಟ್ರೇಡಿಂಗ್ನ ಅವಾಯ್ಡ್ ಮಾಡಿ. ಇವತ್ತಿನ ದಿನ ನಾನು ಟ್ರೇಡ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಅಪಾರ್ಚುನಿಟಿಯಲ್ಲಿ ನಾನು ಟ್ರೇಡಿಂಗ್ನ ಮಾಡಬಹುದು. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು.